ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮುಂಡಗೋಡ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾಳೆ 13ನೇ ತಾರೀಕಿನಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಸುಮಾರು 25 ವರ್ಷಗಳ ಒಂದು ವಿಶೇಷವಾಗಿರುವಂಥ ಈ ಬ್ಯಾಂಕವನ್ನು ನಡೆಸ್ಕೊಂಡು ಬಂದಿರುವಂಥದ್ದು ವಿಶೇಷವಾಗಿರುವಂಥದ್ದು. ನಾಳೆ ಇದಕ್ಕೆ 25ನೇ ವರ್ಷದ ಸಂಭ್ರಮಾಚರಣೆಯನ್ನು ನಮ್ಮ ಮುಂಡಗೋಡಿನ ಎಲ್ಲ ಸಮಾಜದ ಮುಖಂಡರು, ಯುವಕರು ಸೇರಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ LT ಪಾಟೀಲ್ ಅವರು, ಸಮಾಜದ ಮುಖಂಡರು, ಸಮಾಜದ ಹಿರಿಯರು, ಸಮಾಜದ ಹಿತಚಿಂತಕರು, ಅವ್ರದ್ದೇ ಆಗಿರುವಂಥ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಗ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಮುಖಂಡರು, ನಾಯಕರು, ಮಂತ್ರಿಗಳಾಗಿರುವಂಥ ನಮ್ಮ ಸಮಾಜದ ಕಣ್ಮನಿ ಅಂತ ಹೇಳ್ಬೋದು, ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ MLA ಆಗಿರುವಂಥ ಸನ್ಮಾನ್ಯ ಶ್ರೀ ಮಾನೆ ಸಾಹೇಬರು ಕೂಡ ಬರ್ತಾ ಇದ್ದಾರೆ, ಮೂಳೆ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ಮರಿಯೋಜಿರಾವ್ ನಮ್ಮ ಸಮಾಜದ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಮರಿಯೋಜಿರಾವ್ ಕೂಡ ಬರ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಸಮಾಜದ ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದು. ಎಲ್ಲ ಸಮಾಜದ ಮುಖಂಡರು, ಹಿತೈಷಿಗಳು ಕೂಡಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟವಾಗಿ ಮಾಡುವಂಥ ಒಂದು ತಯಾರಿಯನ್ನು ನಡೀತಾ ಇದೆ. ಈ ಕಾರ್ಯಕ್ರಮದ ಅಥವಾ ಈ ಬ್ಯಾಂಕಿನ ಲಾಭವನ್ನು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲ ಬಡ ಜನರಿಗೆ ಕೂಡ ಉಪಯೋಗ ಆಗುವಂಥದ್ದಿದೆ. ಕೇವಲ ಸಮಾಜಕ್ಕೆ ಅಷ್ಟೇ ಅಲ್ಲ, ಇದು ಎಲ್ಲ ಸಮಾಜದ ಎಲ್ಲ ಸಮುದಾಯದ ಜನರಿಗೆ ಕೂಡ ಇದು ಲಾಭ ಆಗುವಂಥದ್ದಿದೆ. ಮತ್ತೊಂದು ಮಾತು ಹೇಳಿದರು, ಇದು ಕೇವಲ ಮುಂಡಗೋಡ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಾಲೂಕಿಗೂ ಕೂಡ ಇದು ಶಾಖೆ ಮಾಡುವಂಥ ಒಂದು ಯೋಜನೆ ಕೂಡ ಇದೆ ಅಂತ ಹೇಳಿದ್ದು ಕೂಡ ಭಾಳ ಸಂತಸದ ವಿಷಯ. ನಾನು ಕೂಡ ಅದೇ ಹಾರೈಸ್ತೇನೆ. ಇದು ಮುಂಡಗೋಡಕ್ಕೆ ಸೀಮಿತ ಆಗದೆ ಇಡೀ ಕರ್ನಾಟಕಕ್ಕೆ ಬೇರೆ 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 ಜಿಲ್ಲೆಗಳಿಗೆ ಈ ಒಂದು ಶಾಖೆಯನ್ನು ನಿರ್ಮಾಣ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಈ ಬ್ಯಾಂಕಿನಿಂದ ಆಗಬೇಕಂಥೇಳಿ ನಾನು ಹಾರೈಸ್ತಾ ಇದ್ದೆ ಅನ್ನುವಂಥದ್ದು. ಹೇಗೆ ನಮ್ಮ ಒಂದು ಧರ್ಮಶಾಸ್ತ್ರಗಳಲ್ಲಿ 4 ಪುರುಷಾರ್ಥಗಳನ್ನು ಹೇಳಿದ್ದಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ. ಈ 4 ಪುರುಷಾರ್ಥಗಳು ಕೂಡ ಎಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು. ಕೇವಲ ಅರ್ಥ ಅಥವಾ ಕೇವಲ ಪರಮಾರ್ಥ ಅಥವಾ ಕೇವಲ ಮೋಕ್ಷ ಅನ್ನುವಂಥದ್ದು ಬಿಟ್ಟು ಈ 4 ಪುರುಷಾರ್ಥಗಳಲ್ಲಿ ಯಾರು ವಿಶೇಷವಾಗಿ ಸಾಧನೆ ಮಾಡ್ತಾರಲ್ಲ ಅವರು ನಿಜಕ್ಕೂ ಕೂಡ ಈ ಮಾನವ ಶರೀರವನ್ನು ಬಂದಿದ್ದಕ್ಕೆ ಒಂದು ಕಲ್ಯಾಣ ಆಗ್ತಿತ್ತು ಅನ್ನುವಂಥದ್ದು ಕೂಡ ಹೇಳ್ಬೋದು. ಅದು ಮೊದಲು ಧರ್ಮ ಆಗ್ತಿದೆ. ಯಾಕಂದರೆ ಯಾವುದೇ ಒಂದು ಕೆಲಸದಲ್ಲಿ, ಯಾವುದೇ ಒಂದು ಪುರುಷಾರ್ಥದಲ್ಲಿ ಧರ್ಮ ಇಲ್ಲದೆ ಮಾಡಿರುವಂಥ ಪುರುಷಾರ್ಥ ಅದು ಪುರುಷಾರ್ಥನೇ ಅಲ್ಲ. ಅದು ಯಾವುದೇ ಒಂದು ಕ್ರಿಯೆ ಇರಲಿ, ಯಾಕೆಂದರೆ ಧರ್ಮ ಇದ್ದರೇ ಜಯ ಇದೆ. ಯಥೋ ಧರ್ಮ ತಥೋ ಜಯ. ಧರ್ಮಾನುಕೂಲವಾಗಿಯೇ ನಾವು ನಡ್ಕೊಳ್ಬೇಕಾಗ್ತದೆ. ಧರ್ಮಾನುಕೂಲವಾಗಿ ನಮ್ಮ ಸತ್ತ, ನಮ್ಮ ಅಧಿಕಾರ, ನಮ್ಮ ವ್ಯವಸ್ಥೆ, ಅದಕ್ಕೆ ಆಗಿರುವಂಥ ಧರ್ಮ ಅಂದರೆ ನಿಯಮ, ಧರ್ಮ ಅಂದರೆ ಕಾನೂನು, ಧರ್ಮ ಅಂದರೆ ವ್ಯವಸ್ಥೆ. ಆ ವ್ಯವಸ್ಥೆ ಬದ್ಧವಾಗಿ ನಾವು ನಮ್ಮ ಜವಾಬ್ದಾರಿಗಳನ್ನು ನಾವು ನಡೆಸ್ಕೊಂಡು ಹೋದರೆ ಇಲ್ಲಿ ಸಲ್ಲಿದರೆ ಅಲ್ಲಿಯೂ ಕೂಡ ಸಲ್ಲುವರಯ್ಯ ಅನ್ನುವಂಥ ಮಾತು ಆವಾಗ ಬರ್ತದೆ. ಹಾಗಾಗಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರ ಮೇಲೆ ಇರುವಂಥ ಇದು ಬ್ಯಾಂಕು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂದರೆ ಒಬ್ಬ ನಿಯತ್ತ ಇರುವಂಥ ನಾಯಕ, ಒಬ್ಬ ಜಾಣತಾ ರಾಜ, ಒಬ್ಬ ಏನಂತೀರ ನೀವು, ವಿಶೇಷವಾಗಿ ಸುಶೀಲ ರಾಜ, ಜಾಣತಾ ರಾಜ, ಸುಶಿಕ್ಷಿತ ರಾಜ ಮತ್ತು ಬಡವರ ರಾಜ ಅಂತ ಹೇಳ್ತಾರಲ್ಲ, ಅಂಥ ಒಬ್ಬ ಮಹಾನಾಯಕ, ವಿಶ್ವನಾಯಕ ಅಷ್ಟೇ ಅಲ್ಲದೆ ಒಬ್ಬ ದೈವಿ ಭಕ್ತ, ಗುರುಭಕ್ತ, ರಾಷ್ಟ್ರಭಕ್ತ, ಬಡವರ ಕಣ್ಮನಿ ಅಂತ ಹೇಳ್ಬೋದು. ಮತ್ತು ಒಂದೇ ಜಾತಿಗೆ ಸೀಮಿತ ಇಲ್ಲದೆ ಎಲ್ಲ ಸಮಾಜದ ಜೊತೆಗೆ ಎಲ್ಲರೂ ಕೂಡ ನಮ್ಮವರೇ ಅಂಥೇಳಿ ಬಸವಾದಿ ಶರಣರು ಹೇಳಿದಾರಲ್ಲ, ಇವನಾರವ ಎಂದೆ ಅನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದ ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣ ಕೂಡ ಈ ಸಿದ್ಧಾಂತವನ್ನು ನಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಮ್ಮ ಯುವಕರು, ನಮ್ಮ ನಾಯಕರು ಕೂಡ ಈ ಸಿದ್ಧಾಂತವನ್ನು ಒಪ್ಕೊಳ್ಬೇಕಾಗಿರುವಂಥದ್ದು. ಮೊದಲು ನಮ್ಮವರು ಅನ್ನುವಂಥದ್ದು ಮರಿಬಾರ್ದು. ನಮ್ಮ ಗುರುಗಳು, ನಮ್ಮ ಮಠ, ನಮ್ಮ ಯುವಕರು, ನಮ್ಮ ಸಮಾಜ, ಮೊದಲಿದು ಫಸ್ಟು.
ಅದರ ಜೊತೆಗೆ ನಮ್ಮವರಿಗೆ ನೋಡಿದ ಹಾಗೆ ಎಲ್ಲರಿಗೂ ನೋಡ್ಕೊಳ್ಬೇಕು. ಮೊದಲು ನಮ್ಮವರನ್ನು ನೋಡ್ಕೊಳ್ಬೇಕು, ಅದರ ಜೊತೆಗೆ ಎಲ್ಲರಿಗೂ ಕೂಡ ನಮ್ಮವ್ರಿಗೆ ನೋಡಿದ ಹಾಗೆ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಇದರ ಅರ್ಥ ಮೊದಲು ನಮ್ಮ ಮನೆಯ ಮಗ, ಆಮೇಲೆ ಎಲ್ಲರೂ ಕೂಡ ನಮ್ಮ ಮನೆಯ ಮಗನ ಹಾಗೇ ಬೇರೆಯವರು ಕೂಡ ಜೊತೆ ಒಡನಾಟ ಇಟ್ಕೊಳ್ಳೋದು. ಇಲ್ಲಾದರೆ ಕೇವಲ ಬೇರೆಯವರಿಗೆ ನೋಡ್ಕೊಳ್ಳೋದು ಕೂಡ ಇಲ್ಲಿ ಹೇಳಿಲ್ಲ, ಅಥವಾ ಕೇವಲ ನಮ್ಮವರು ಕೂಡ ನೋಡ್ಕೊಳ್ಳೋದು ಹೇಳಿಲ್ಲ. ನಮ್ಮವ್ರಿಗೆ ನೋಡ್ಕೊಳ್ಬೇಕು, ಅದರ ಜೊತೆಗೆ ನಮ್ಮವರ ಹಾಗೇ ಬೇರೆಯವ್ರ ಜೊತೆ ಒಡನಾಟ ಇಟ್ಕೊಳ್ಬೇಕು. ಯಾರು? ಎಲ್ಲರೂ ಕೂಡ, ನಾಯಕರಾಗಲಿ, ಹಿರಿಯರಾಗಲಿ, ಅಧ್ಯಕ್ಷರಾಗಲಿ, ಗುರುಗಳಾಗಲಿ, ನಮ್ಮನ್ನು ಕೂಡ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಾವು ಕೆಲಸ ಮಾಡಬೇಕಾಗಿದೆ. ಆದರೆ ನಮ್ಮ ಎಲ್ ಟಿ ಪಾಟೀಲ್ ಅವರ ನಾನು ಕೇಳ್ತಾ ಇದ್ದೀನಿ, ಮುಂಡಗೋಡು ಅಂದರೆ ಎಲ್ ಟಿ ಪಾಟೀಲ್. ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ, ಇಷ್ಟು ವಯಸ್ಸಾದ್ರೂ ಕೂಡ, ಆರೋಗ್ಯ ಸರಿ ಇಲ್ಲಾದ್ರೂ ಕೂಡ, ಆಪರೇಷನ್ ಆಗಿದೆ ಕೆಲವೇ ದಿನಗಳ ಹಿಂದೆ, ಆದ್ರೂ ಕೂಡ ಓಡಾಡಿ ನಮ್ಮ ತಮ್ಮದೇ ಆಗಿರುವಂಥ ಯುವಕರ ಟೀಮ್ ಬಳಗವನ್ನು ಮಾಡಿ ಈ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇದು ನಿಜವಾಗಿ ಸಂತಸ ತಂದಿರುವಂಥದ್ದು. 2 ವರ್ಷ ಹಿಂದೆ ಮರಾಠ ಭವನ ಉದ್ಘಾಟನೆ ಮಾಡಿದರು. ಭಾಳಷ್ಟು ದೊಡ್ಡ ಅಪರೂಪವಾಗಿರುವಂಥ ಉದ್ಘಾಟನೆ ಕಾರ್ಯಕ್ರಮ ಮಾಡಿದರು. ಅದೇ ಥರ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಯುವಕರು ಸೇರಿ ನಮ್ಮ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಮುಂಡಗೋಡದಲ್ಲಿ ವಿಶೇಷವಾಗಿರುವಂಥ ಬೇರೆ 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 ನಿಯೋಜನೆಗಳನ್ನು ಮಾಡಿದರೆ ಖಂಡಿತವಾಗಿ ಸಮಾಜವನ್ನು ಮುಂದುವರಿಸಬಹುದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಅಂದರೆ ಆಧ್ಯಾತ್ಮಿಕವಾಗಿ ಕೂಡ ಸಮಾಜ ಬೆಳೀತಾ ಇರಬೇಕು. ನಾಳಿಂದ ಕಾರ್ಯಕ್ರಮ ಅಪರೂಪವಾಗಿದೆ. ಈ ಬ್ಯಾಂಕಿಂದ ವಿಶೇಷವಾಗಿರುವಂಥ ಫಲ ಈ ಇಡೀ ಸುತ್ತಮುತ್ತಿನ ಎಲ್ಲ ಹಳ್ಳಿಗಳಿಗೂ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಕೋಣೆಗೂ ಮುಟ್ಟಬೇಕಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ ತತ್ಸತ್.